ಇಸ್ಕಿದ ಅವರೆಕಾಳು ಸಾಂಬಾರನ್ನ ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲು ಒಂದು ಪಾತ್ರೆಗೆ ಸಾಂಬಾರಿಗೆ ಬೇಕಾಗಿರೋಷ್ಟು ನೀರು, ಉಪ್ಪನ್ನ ಹಾಕಿ ನೀರು ಬಿಸಿಯಾಗಿದ್ದ ನಂತರ ಇಸ್ಕಿದಂಥ ಅವರೆಕಾಳನ್ನು ಕೂಡ ಹಾಕ್ಕೊಳ್ಳಿ. ಅವರೆಕಾಳು ಅರ್ಧ ಭಾಗದಷ್ಟು ಬೆಂದಿದ ನಂತರ ಒಂದು ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ ಹಾಕಿ ಬೇಯೋದಕ್ಕೆ ಬಿಡಿ. ಕಂಪ್ಲೀಟಾಗಿ ಬೇಯೋಷ್ಟರೊಳಗೆ ಈ ಕಡೆ ಮಸಾಲಾನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ಇಂಚ್ ಆಗೋಷ್ಟು ಚಕ್ಕೆ, 3 ಲವಂಗ, 7ರಿಂದ 8 ಮೆಣಸು, ಚಿಕ್ಕ ಗಾತ್ರದಲ್ಲಿ ಹುಣಸೆಹಣ್ಣು, 1 ಈರುಳ್ಳಿ, ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 2 ಇಂಚ್ ಆಗೋಷ್ಟು ಶುಂಠಿ, ಕರಿಬೇವಿನ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಗಸಗಸೆ, ಹುರ್ಗಡ್ಲೆ, ಹಾಗೆ 3 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕಿ ನೀರು ಹಾಕಿ ನುಣ್ಣದಾಗಿ ರುಬ್ಬಿ ರೆಡಿ ಮಾಡ್ಕೊಳ್ಳಿ. ಅಷ್ಟರೊಳಗೆ ಇಲ್ಲಿ ಕಾಳು ಕೂಡ 3/4 ಭಾಗದಷ್ಟು ಬೆಂದಿರತ್ತೆ. ಈ ಹಂತದಲ್ಲಿ ನೀವು ಸಾಂಬಾರ್ಗೆ ಬೇಕಾಗಿರೋಷ್ಟು ಖಾರದ ಪುಡಿ, ಸಾಂಬಾರ್ ಪುಡಿನ ಹಾಕ್ಕೊಂಡು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಕೈ ಆಡ್ಕೊಳ್ಳಿ. 1 ನಿಮಿಷ ಬೆಂದಿದ ನಂತರ ನಾವು ರುಬ್ಬಿರುವಂಥ ಮಸಾಲ ಸ್ವಲ್ಪ ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಯಿತು. ಇವಾಗ ಇದಕ್ಕೆ ಚಿಕ್ಕದಾದಂಥ ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆ ರುಚಿಯಾದಂಥ ಇಸ್ಕಿದ ಅವರೆಕಾಳು ಸಾಂಬಾರ್ ರೆಡಿ ಆಯಿತು. ಈ ಸಾಂಬಾರ್ಗೆ ಮುದ್ದೆ, ಅನ್ನ, ಸಾರು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸೂಟ್ ಆಗೋ ಹಾಗೆ ಮುದ್ದೆನ ಮಾಡಿಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ.